ಬಿಜೆಪಿ ನೇತೃತ್ವದ ಎನ್ಡಿಎಗೆ ಬಿಹಾರದಲ್ಲಿ ದೊಡ್ಡ ಆಘಾತ ಎದುರಾಗಲಿದೆಯಾ? ಎರಡು ಪ್ರಮುಖ ದಲಿತ ನಾಯಕತ್ವದ ಪಕ್ಷಗಳು ಎನ್ಡಿಎ ಬಿಟ್ರೆ ಅದರ ಪರಿಣಾಮ ಏನಾಗಲಿದೆ? ಪಶುಪತಿ ಪರಸ್ ಹಾಗೂ ಮಾಂಜಿಯಂತಹ ನಾಯಕರನ್ನ ನಿರ್ಲಕ್ಷ್ಯ ಮಾಡುವುದು ಬಿಜೆಪಿಗೆ ದುಬಾರಿ ಆಗಲಿದೆಯಾ? ಈ ಸುವರ್ಣಾವಕಾಶವನ್ನ ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ ಬಳಸಿಕೊಳ್ಳಲಿದೆಯಾ? ಬಿಹಾರದ ರಾಜಕೀಯ ಅಲ್ಲಿನ ವಿಧಾನಸಭೆ ಚುನಾವಣೆಗೆ ಸಜ್ಜಾಗ್ತಾ ಇದೆ. ಮಿತ್ರ ಪಕ್ಷಗಳ ನಡುವಿನ ಆಟ ಶುರುವಾಗಿದೆ. ಬಿಹಾರ ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿರುಕು ಮೂಡಿದೆ. ದಲಿತ ನಾಯಕತ್ವದ ಪಕ್ಷ ರಾಷ್ಟ್ರೀಯ ಲೋಕ ಜನಶಕ್ತಿ ಪಕ್ಷ ಅಂದ್ರೆ ಆರ್ಎಲ್ಜೆಪಿ ಅನ್ಯಾಯವಾಗಿದೆ ಅಂತ ಹೇಳಿ ಎನ್ಡಿಎ ಮೈತ್ರಿಕೂಟವನ್ನ ತೊರೆದಿದೆ. ಎನ್ಡಿಎ ತೊರೆಯುವ ನಿರ್ಧಾರದ ಕುರಿತು ಮಾಹಿತಿ ನೀಡಿದ ರಾಷ್ಟ್ರೀಯ ಲೋಕ ಜನಶಕ್ತಿ ಪಕ್ಷದ ಮುಖ್ಯಸ್ಥ ಪಶುಪತಿ ಕುಮಾರ್ ಪಾರಸ್, ನಾವು 2014ರಿಂದ ಇಲ್ಲಿವರೆಗೆ ಎನ್ಡಿಎ ಜೊತೆಗಿದ್ವಿ. ನಾವು ಎನ್ಡಿಎ ಮೈತ್ರಿಕೂಟದ ನಿಷ್ಠಾವಂತ ಮಿತ್ರರಾಗಿದ್ವಿ. ಲೋಕಸಭೆ ಚುನಾವಣೆ ನಡೆದಾಗ ಎನ್ಡಿಎ ದಲಿತ ಪಕ್ಷವಾದ ನಮ್ಮ ಪಕ್ಷಕ್ಕೆ ಅನ್ಯಾಯ ಮಾಡಿದೆ ಅಂತ ಹೇಳಿದ್ದಾರೆ. 2014 से लेके और आज तक मैं एनडीए गठबंधन में था. हमारी पार्टी का एनडीए गठबंधन से हम वफादार ईमानदार सहयोगी थे. और आपने देखा होगा कि जब लोकसभा का चुनाव हुआ तो बिना किसी कारणवश, क्योंकि हमारी पार्टी दलित की पार्टी है, इसलिए एनडीए गठबंधन के लोगों ने हमारी पार्टी के साथ नाइंसाफी किया. फिर भी राष्ट्र हित में, देश हित में हमारी पार्टी ने फैसला लिया कि देश की पुकार है, आदरणीय नरेंद्र मोदी जी के नेतृत्व में सरकार बनाने की बात है. हमारी पार्टी ने फैसला लिया और हम लोग लोकसभा के चुनाव में एनडीए गठबंधन का साथ दिए. उसके 6 महीना 8 महीना बीतने के बाद जब कभी भी बिहार में एनडीए की बैठक हुई तो भाजपा के प्रदेश अध्यक्ष या जनता दल यू के प्रदेश अध्यक्ष का बयान आया कि हम 5 पांडव हैं बिहार में. उसमें हमारी पार्टी का नाम कहीं नहीं लिया गया और उन्हीं लोगों के द्वारा राष्ट्रीय लोक जनशक्ति पार्टी के साथ अन्याय किया गया. तो हमारी मजबूरी थी, क्योंकि राजनीति करने वाला आदमी कोई साधु का जमात नहीं होता है. हमारी मजबूरी थी. हम लोगों ने फैसला लिया कि चलो गांव की ओर. और हम लोग 4 महीना से पूरे गांव में, पूरे शहर में, पूरे डिस्ट्रिक्ट हेडक्वार्टर में हम लोग जनता के बीच में जा रहे हैं. पार्टी की सदस्यता अभियान को शुरू किए हुए हैं. ಪಶುಪತಿ ಕುಮಾರ್ ಪರಸ್ ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ಅವರ ಸೋದರ. ಪಾಸ್ವಾನ್ ನಿಧನದ ಬಳಿಕ 2021ರಲ್ಲಿ ಲೋಕ ಜನಶಕ್ತಿ ಪಕ್ಷದಲ್ಲಿ ಪಶುಪತಿ ನೇತೃತ್ವದಲ್ಲಿ ಬಂಡಾಯ ಕಂಡುಬಂತು. ಪಾಸ್ವಾನ್ ಪುತ್ರ ಚಿರಾಗ್ ನನ್ನ ಪಕ್ಷದ ಸಂಸದೀಯ ನಾಯಕನ ಸ್ಥಾನದಿಂದ ಇಳಿಸಿ ಪಶುಪತಿ ಅವರನ್ನ ಆಯ್ಕೆ ಮಾಡಲಾಯಿತು. ಇದಕ್ಕೆ ತಿರುಗೇಟು ನೀಡಿದ ಚಿರಾಗ್ ಪಾಸ್ವಾನ್ ಪಶುಪತಿ ಸಹಿತ 5 ಸಂಸದರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಬಳಿಕ ಪಕ್ಷ ಇಬ್ಬಾಗ ಆಯಿತು. ಒಂದು ಭಾಗ ಪಶುಪತಿ ನೇತೃತ್ವದಲ್ಲಿ ರಾಷ್ಟ್ರೀಯ ಲೋಕ ಜನಶಕ್ತಿ ಪಕ್ಷ ಅಂತ ಗುರುತಿಸಿಕೊಂಡು ಎನ್ಡಿಎ ಸೇರಿತು. ಇನ್ನೊಂದು ಭಾಗ ಪಾಸ್ವಾನ್ ಪುತ್ರ ಚಿರಾಗ್ ಪಾಸ್ವಾನ್ ನೇತೃತ್ವದಲ್ಲಿ ಲೋಕ ಜನಶಕ್ತಿ ಪಕ್ಷ ಅಂತಾಯ್ತು. ರಾಷ್ಟ್ರೀಯ ಹಿತಾಸಕ್ತಿಯಿಂದ ನಮ್ಮ ಪಕ್ಷವು ಚುನಾವಣೆಯಲ್ಲಿ ಎನ್ಡಿಎಗೆ ಬೆಂಬಲ ನೀಡೋಕೆ ನಿರ್ಧರಿಸಿತ್ತು. ಬಿಹಾರದಲ್ಲಿ ಎನ್ಡಿಎ ಸಭೆ ನಡೆದಾಗ ಬಿಜೆಪಿ ರಾಜ್ಯ ಮುಖ್ಯಸ್ಥರು ಮತ್ತು ಜೆಡಿಯು ರಾಜ್ಯ ಮುಖ್ಯಸ್ಥರು ಬಿಹಾರದಲ್ಲಿ ಪಂಚ ಪಾಂಡವರು ಅಂತ ಹೇಳಿಕೆಗಳನ್ನ ನೀಡಿದ್ರು. ಅವರೆಲ್ಲೂ ನಮ್ಮ ಪಕ್ಷದ ಹೆಸರನ್ನ ಉಲ್ಲೇಖಿಸಲಿಲ್ಲ. ನಾವು ಜನರ ಮಧ್ಯೆ ಹೋಗ್ತಿದ್ದೀವಿ ಮತ್ತು ಸದಸ್ಯತ್ವ ಅಭಿಯಾನವನ್ನ ಪ್ರಾರಂಭಿಸಿದ್ದೇವೆ. ನಾವು ಎಲ್ಲ 243 ಸ್ಥಾನಗಳಲ್ಲಿ ಸ್ಪರ್ಧಿಸಲು ತಯಾರಿ ನಡೆಸುತ್ತಿದ್ದೇವೆ. ಮಹಾಗಠಬಂಧನ್ ನಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಗೌರವವನ್ನ ನೀಡಿದ್ರೆ ಭವಿಷ್ಯದಲ್ಲಿ ನಾವು ಖಂಡಿತವಾಗಿಯೂ ಆ ಬಗ್ಗೆ ಯೋಚಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಹಿಂದೂಸ್ತಾನಿ ಆವಾಮ್ ಮೋರ್ಚಾಗೆ ಅಂದ್ರೆ ಎಚ್ಎಎಂಗೆ ಬಿಜೆಪಿ ನೇತೃತ್ವದ ಎನ್ಡಿಎ ನ್ಯಾಯಯುತವಾದ ಪಾಲನ್ನ ನೀಡಿಲ್ಲ ಅಂತ ಕೇಂದ್ರ ಸಚಿವ ಹಾಗೂ ಬಿಹಾರದ ಮಾಜಿ ಮುಖ್ಯಮಂತ್ರಿ ಜಿತನ್ ರಾಮ್ ಮಾಂಜಿ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಚ್ಎಎಂ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಜಿತನ್ ರಾಮ್ ಮಾಂಜಿ ತಮ್ಮ ಪಕ್ಷವನ್ನ ನಿರಂತರವಾಗಿ ಕಡೆಗಣಿಸಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಚ್ಎಎಂಗೆ ಪ್ರಾತಿನಿಧ್ಯ ನೀಡದ ಕಾರಣ ನಾವು ಎನ್ಡಿಎನ ಭಾಗವಾಗಿಲ್ಲ ಅಂತ ಭಾಸವಾಗ್ತಾ ಇದೆ. ಬಿಜೆಪಿ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಮತ್ತು ಜೆಡಿಯು ಕಾರ್ಯಾಧ್ಯಕ್ಷ ಸಂಜಯ್ ಜಾ ಸೇರಿದಂತೆ ಇತರರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದೇವೆ ಅಂತ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಯು ನಮ್ಮನ್ನ ಕಡೆಗಣಿಸಿದೆ ಅಂತ ನಮ್ಮ ಪಕ್ಷದ ಕಾರ್ಯಕರ್ತರು ಭಾವಿಸುತ್ತಿದ್ದಾರೆ. ಈ ವರ್ಷಾಂತ್ಯದಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಕಳವಳಗಳನ್ನು ಸಂಪೂರ್ಣವಾಗಿ ಪರಿಹರಿಸಲಾಗುತ್ತೆ ಅಂತ ನಡ್ಡಾ ಮತ್ತು ಜಾ ನಮಗೆ ಭರವಸೆ ನೀಡಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆ ವೇಳೆ ನಮ್ಮ ಪಕ್ಷಕ್ಕೆ 2 ಲೋಕಸಭಾ ಸ್ಥಾನಗಳು ಮತ್ತು ರಾಜ್ಯಸಭೆಯಲ್ಲಿ 1 ಸ್ಥಾನ ನೀಡುವ ಭರವಸೆ ನೀಡಲಾಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಿನ ನಮ್ಮ ನಿಷ್ಠೆಯಿಂದಾಗಿ ನಾವು ನಿಜವಾಗಿ ನೀಡಿದ್ರಲ್ಲಿ ತೃಪ್ತರಾಗಿದ್ದೀವಿ ಅಂತ ಹೇಳಿದ್ದಾರೆ.
2024ರ ಲೋಕಸಭೆ ಚುನಾವಣೆಯಲ್ಲಿ ಹಿಂದೂಸ್ತಾನಿ ಅವಾಮ್ ಮೋರ್ಚಾಗೆ ಕೇವಲ 1 ಸ್ಥಾನವನ್ನು ಮಾತ್ರ ನೀಡಲಾಗಿತ್ತು. ಮುಂಬರುವ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ 243 ಕ್ಷೇತ್ರಗಳಲ್ಲಿ 35ರಿಂದ 40 ಸ್ಥಾನಗಳಲ್ಲಿ ಸ್ಪರ್ಧಿಸಲು ಬಯಸಿರುವುದಾಗಿ ಮಾಂಝಿ ಹೇಳಿದ್ದಾರೆ. ಮಾಂಝಿ ಪಕ್ಷಕ್ಕೆ 35ರಿಂದ 40 ಸ್ಥಾನ ಬಿಟ್ಟುಕೊಡುವುದು ಎನ್ಡಿಎ ಕೂಟಕ್ಕೆ ಸಾಧ್ಯವಿಲ್ಲದ ಮಾತು. ಆದರೆ ಮಾಂಝಿಯನ್ನ ನಿರ್ಲಕ್ಷ್ಯ ಮಾಡುವುದು ಎನ್ಡಿಎ ಪಾಲಿಗೆ ದುಬಾರಿ ಆಗಲಿದೆ. ಬಿಹಾರದ ದಲಿತ ಪಕ್ಷಗಳು ಎನ್ಡಿಎ ಮೈತ್ರಿಕೂಟದಿಂದ ಹೊರಹೋಗುವ ಬೆಳವಣಿಗೆ ವಿಧಾನಸಭೆ ಚುನಾವಣೆಯಲ್ಲಿನ ಮಹತ್ವದ ಪರಿಣಾಮ ಬೀರುವ ಸಾಧ್ಯತೆ ಇದೆ. ರಾಷ್ಟ್ರೀಯ ಲೋಕ ಜನಶಕ್ತಿ ಪಕ್ಷ ಅಂದ್ರೆ ಆರ್ಎಲ್ಜೆಪಿ ಮತ್ತು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಅಂದ್ರೆ ಎಚ್ಎಎಂ ಪಕ್ಷಗಳು ತಮ್ಮ ಹಿತಾಸಕ್ತಿಯನ್ನ ನಿರ್ಲಕ್ಷಿಸಲಾಗ್ತಿದೆ ಅಂತ ಎನ್ಡಿಎ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಿರೋದು ಎನ್ಡಿಎ ಮೈತ್ರಿಕೂಟಕ್ಕೆ ದಲಿತ ಮತವನ್ನ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿಸಬಹುದು. ಬಿಹಾರದಲ್ಲಿ ದಲಿತರು ನಿರ್ಣಾಯಕ ಮತ ಬ್ಯಾಂಕ್ ಆಗಿದ್ದು ಈ ಸಮುದಾಯದ ಬೆಂಬಲ ಯಾವುದೇ ಮೈತ್ರಿಕೂಟಕ್ಕೆ ಗೆಲುವಿನ ಬಾಗಿಲು ತೆರೆಯಬಹುದು. ಎನ್ಡಿಎ ಈ ಮತಗಳನ್ನ ತನ್ನಲ್ಲೇ ಉಳಿಸಿಕೊಳ್ಳಕ್ಕೆ ವಿಫಲವಾದರೆ ಈ ಶಕ್ತಿ ಇಂಡಿಯಾ ಮೈತ್ರಿಕೂಟಕ್ಕೆ ಸುವರ್ಣ ಅವಕಾಶ ನೀಡಬಹುದು. ಇಂಡಿಯಾ ಒಕ್ಕೂಟದ ಮಹಾಗಠಬಂಧನ್ ಈ 2 ದಲಿತ ಪಕ್ಷಗಳ ಜೊತೆ ಸಮನ್ವಯ ಸಾಧಿಸಿ ಅವರನ್ನ ಸೆಳೆದ್ರೆ ಅವರು ದಲಿತ ಸಮುದಾಯದಲ್ಲಿ ಭದ್ರವಾದ ಮತ ಬೆಂಬಲವನ್ನ ಪಡೆದಂತಾಗಬಹುದು. ಈಗಾಗಲೇ ಮುಸ್ಲಿಮರ ಮತ್ತು ಯಾದವರ ಸಂಪೂರ್ಣ ಬೆಂಬಲ ಇದ್ದು ದಲಿತರು ಒಟ್ಟು ನಿಂತ್ರೆ ಮಹಾಗಠಬಂಧನ್ ಗೆಲುವು ಖಚಿತ ಅಂತಾನೆ ಹೇಳಲಾಗ್ತಿದೆ. ಇದೇನಾದ್ರೂ ನಡೆದ್ರೆ ಎನ್ಡಿಎಗೆ ದೊಡ್ಡ ಹಿನ್ನಡೆ ಉಂಟಾಗಬಹುದು. ಎನ್ಡಿಎಗೆ ಆಧಾರವಾಗಿದ್ದ ದಲಿತ ಮತಗಳು ಮೈತ್ರಿಕೂಟ ಬದಲಿಸಿದ್ರೆ ಇಡೀ ಚುನಾವಣಾ ಸಮೀಕರಣವೇ ಬದಲಾಗಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.